ಸ್ನೇಹಿತರೆ ನಮಸ್ಕಾರ. ಇದು ಬಂದು ಈ ಕೊಟ್ಟೂರು ಭಾಗ 2 ಅಂದರೆ ನಿಮಗೆ ನಮ್ಮ ಸ್ನೇಹಿತನ ಮದುವೆದು ಒಂದು ಹಾಕಿದ್ನಲ್ಲ ವಿಡಿಯೋ, ಹಳೆಯ ವಿಡಿಯೋ. ಇದು ಎರಡನೇ ವಿಡಿಯೋ. ಬಟ್ ಈ ವಿಡಿಯೋದಲ್ಲೇ ನಾನು ಎಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಲಾಂಗ್ ವಿಡಿಯೋ ಆಗುತ್ತೆ ಅಂದ್ಬಿಟ್ಟು ಇದನ್ನು ಸಿಂಪಲ್ಲಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ಇದು 10 ಮಿನಿಟ್ಸಲ್ಲಿ ಮಾಡ್ತಾ ಇದ್ದೀನಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಮುತ್ತಿನಂತ ಅತ್ತಿಗೆ ಅಂತ ಒಂದು ನಾಟಕ ನೋಡಿದ್ವಿ ಅವತ್ತು ನೈಟು. ನಾವು ರಿಸೆಪ್ಷನ್ ಮುಗಿಸ್ಕೊಂಡು ಬಂದು ರೂಮಿಗೆ ಬಂದಾಗ ಅಲ್ಲಿ ಆಪೋಸಿಟಲ್ಲೇ ಇದ್ದಂತಹ ಈ ನಾಟಕ ಮಂಡಳಿ, ನಾಟ್ಯ ಸಂಘ ಅಂತ ಇದು ಒಂದು ಏನು ಅದ್ಭುತ ಅಂತ ಹೇಳಿದ್ರೆ, ಜನ ಹೆಂಗೆ ಬರ್ತಾ ಇದ್ದಾರೆ ಅಂದರೆ, ಫಿಲಮ್ ಥಿಯೇಟ್ರ್ ಫುಲ್ಲು ಒಳ್ಳೆ ನಮ್ಮ ದೊಡ್ಡ ದೊಡ್ಡ ಹೀರೋಗಳ ಮೂವಿಯಿಂದ ಈಚೆ ಬರ್ತಾರಲ್ಲ ಜನ, ಅಷ್ಟು ಫುಲ್ ಆಗಿರೋಂತಹ ಜನಗಳು ಈಚೆ ಬಂದರು. 10 ಗಂಟೆ ಶೋ, ನಾವು 6 ಗಂಟೆ ಶೋ ಒಂದಿತ್ತು, 10 ಗಂಟೆ ಶೋ ಒಂದಿತ್ತು. ನಾವು 10 ಗಂಟೆ ಶೋಗೆ ಹೋದ್ವಿ ಸ್ನೇಹಿತರೆ. ಇದು ಏನೇನಾಗುತ್ತೆ ತಾಳ್ಮೆ ಇದ್ದರೆ ಮಾತ್ರ ಈ ವಿಡಿಯೋ ನೋಡಿ. ಹೇಗೆ ಅಂದರೆ, ಈ ಇವರು ಜೀವರ್ಗಿ ರಾಜಣ್ಣ ಅಂತ ಬರೆದಿರೋದು ಈ ಕತೆ. ಅವರು 40 ವರ್ಷ ಕಲಾ ಸೇವೆಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಆ ಉದ್ದೇಶಕ್ಕೋಸ್ಕರ ಈ ವಿಡಿಯೋನ ಅರ್ಪಣೆ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಪೂರ್ತಿ ನೋಡಿ, ತಾಳ್ಮೆ ಇದ್ರೆ ಮಾತ್ರ ನೋಡಿ, ಇಲ್ಲ ನೋಡಬೇಡಿ, ಎಸ್ಕೇಪ್ ಆಗ್ಬಿಡಿ. ಹಿಂಗೆ ಎಲ್ಲ ನಾಟಕಗಳು ತಮ್ಮೂರಿಗೆ ಬಂದಾಗ ಸುಮಾರು ಏನಂತಂದ್ರೆ 28 ವರ್ಷಗಳಿಂದ ನಾನಿಲ್ಲಿ ಬರ್ತಾ ಇದ್ದೀನಿ. ಇಲ್ಲಿ ಬಂದಾಗ ಯಾವುದೇ ಊರಲ್ಲಿ ನಷ್ಟ ಆಗಿರಬಹುದು, ಆದರೆ ಕೊಟ್ಟೂರಿನಲ್ಲಿ ಯಾವತ್ತೂ ನಷ್ಟ ಆಗಿ ಸಂಸ್ಥೆ ಹೋಗಿಲ್ಲ ಅಂತ ರಾಜಣ್ಣ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಕೊಟ್ಟೂರಲ್ಲಿ 28 ವರ್ಷಗಳಿಂದನೂ ಕೂಡ ಜಾತ್ರೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಜಾತ್ರೆ ಟೈಮಲ್ಲಿ ಈ ನಾಟಕ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವತ್ತೂ ಕೂಡ ಲಾಸ್ ಆಗ ಅವ್ರು ಹೋಗಿಲ್ಲ. ಅಂದರೆ ಅಷ್ಟು ಪ್ರೇಮಿಗಳು, ಈ ನಾಟಕ ಪ್ರೇಮಿಗಳು ಕೊಟ್ಟೂರಲ್ಲಿದ್ದಾರೆ. ನನಗೆ ಅರ್ಥ ಆಗೋಯ್ತು. ಅಷ್ಟು ಜನ ನೋಡಿದಾಗಲೇ ಫಿಲ್ ಆಗಿದೆ. ನಿಮಗೆ ನೋಡ್ತೀನಿ ಆಮೇಲೆ ತೋರಿಸ್ತೀನಿ. ಆದರೆ ಫಿಲ್ ಆಗಿದೆ ಜನ. 150 ರೂಪಾಯಿ ಕೊಟ್ಟು ಬಂದು ಇಂಥ ಚೇರ್ಗಳಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ ಅಂದರೆ ಏನು ಹೇಳ್ಬೇಕು ಹೇಳಿ. ಅದ್ಭುತ. ನೀವು ನಾಟಕ ಎಲ್ಲಾದರೂ ಸರಿ, ನೀವೆಲ್ಲಾದರೂ ಈ ಮುತ್ತಿನಂಥ ಅತ್ತಿಗೆ, ಈ ಜೀವರ್ಗಿ ರಾಜಣ್ಣನವರು ಏನಾದರೂ ಬರೆದಿರೋದು ಈ ಥರ ನಾಟಕಗಳು ಕಂಡ್ರೆ ದಯವಿಟ್ಟು ಹೋಗಿ ಒಂದು ಟೈಮ್ ಮಾಡ್ಕೊಂಡು ಹೋಗಿ ಕೂತ್ಕೊಂಡು ನೋಡ್ಕೊಬನ್ನಿ. ಯಾವ ಮೂವಿಗಿಂತ ಕಮ್ಮಿ ಇಲ್ಲ, ಸರಿನಾ? ಯಾವ KGF ಯಾವ ಇದಕ್ಕೂ ಕಮ್ಮಿ ಇಲ್ಲ. ಅಷ್ಟು ಮೈಂಡು ರಿಲೀಫ್ ಆಗಿ ಈಚೆಗೆ ಬರ್ತೀರಾ. ಅಷ್ಟು ಅದ್ಭುತವಾಗಿ ಒಂದು ನಟನೆಗಳು ಮಾಡ್ತಾರೆ. ಅಲ್ಲಿರೋ ಕಲಾವಿದರುಗಳು ಇರ್ಬೋದು, ಯಾರೇ ಇರ್ಬೋದು. ಅದ್ಭುತ. ಇದಕ್ಕೆ ಇನ್ನೊಂದು ವರ್ಡ್ ಏನು ಕೊಡಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಸ್ನೇಹಿತರೆ. ಆಮೇಲೆ ನಾನು ಇಲ್ಲಿ ಎಲ್ಲ ವೀಡಿಯೋನೂ ಹಾಕೋಕ್ಕಾಗಲ್ಲ. ಅವ್ರದ್ದೇ ಯೂಟ್ಯೂಬ್ ಚಾನಲ್ ಇದೆ, ಹೋಗಿ ನೀವು ನೋಡಿ, ಚೆಕ್ ಮಾಡಿ. ಎಲ್ಲ ಅದರಲ್ಲಿದೆ ನಾಟಕಗಳು. ನೀವು ಯೂಟ್ಯೂಬಲ್ಲಾರು ಟೈಮ್ ಮಾಡಿಕೊಂಡು ನೋಡಿ. ನಾನು ಅವರ ಅಭಿಮಾನಿಯಾಗಿ ಈ ವಿಡಿಯೋನ ಅವ್ರಿಗೆ ಸಮರ್ಪಿಸ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ. ಯಾತಕ ಶೋಕಿ ಮಾಡತಿಗಳಿಗೆ ತಾವು ಬರುವುದೋ ನಿನ್ನನ್ನು ಹುಡುಕಿ. ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ. ಚಿಂತಿಲ್ದ ಕೂಡದೈತಿ ಎಂತಿಲ್ದ ಮನಿಯಾಗ, ಚಿಂತಿಲ್ದ ಕೂಡದೈತಿ ಎಂತಿಲ್ದ ಮನಿಯರು. ಕನ್ನಡ ನಾಡಲ್ಲೇ ಮೇಲೆವೆ ಭಿಕ್ಷುಕನಾದರು, ಕನ್ನಡ ನಾಡಲ್ಲೇ ಮಡಿವೆ. ಸಿರಿವಂತನಾದರು ಕನ್ನಡ ನಾಡಲ್ಲೇ ನೆಲೆವೆ, ಭಿಕ್ಷುಕನಾದರು ಕನ್ನಡ ನಾಡಲ್ಲೇ ಮಡಿವೆ. ಸಿರಿವಂತನಾದರು ಕನ್ನಡ ನಾಡಲ್ಲೇ ನೆಲೆವೆ. ಸುಜಾತ ಬೇಕಾಗತ್ತ ಮತ್ತೆ. ಬಾರವ, ನಾವು ಕೇಳಲ್ಲ
ಏನು ಮಾಡಲಿ. ಇವಾಗ ಒಬ್ರು ಬರ್ತಾ ನೋಡಿ, ಸುಜಾತ ಅನ್ನೋರು ಸಿಸ್ಟರು, ಸೂಪರ್. ಅವರ ಆ್ಯಕ್ಟಿಂಗು, ಅವರ ಕಾಮಿಡಿ ಎಲ್ಲ ಚಿಂದಿ. ನೀವು ವಿಡಿಯೋದಲ್ಲಿ ನೋಡಿ, ಅವ್ರ ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತಾರೆ ನೋಡಿ. 150 ರೂಪಾಯಿ ಕೊಡ್ತೀವಿ. 150 ರೂಪಾಯಿ ಕೊಟ್ಟು ನಮ್ಮನೇನಂತಂದ್ರೆ ಒಂದು ಹಾಡು ಹೇಳ್ರಿ ಅಂತ ನಿಮ್ಮ ಖುಷಿಗಾಗಿ ಕೇಳ್ತಾ ಇದ್ದೀವಿ. ಸಂಗೀತ ಕಲಿ ಮೆಚ್ಚಿ ಇಲ್ಲ, ಇನ್ನೊಂದು ಏನಾಗುತ್ತಂದ್ರೆ ಅವರು ಹೊಸಬರು ಪಾಪ ಬಾರಿಸಿಲ್ಲ, ನಾ ಹಾಡಿಲ್ಲ ಅವ್ರ ಜೋಡಿ. ಆದ್ರೆ ಅವ್ರು ಅದರ ಸರಿ ಸ್ವಲ್ಪ ಸಿರಿವಂತನಾದರೂ ಭಿಕ್ಷುಕನಾದರೂ ಕನ್ನಡ ನಾಡಲ್ಲೇ ಮಡಿವೆ. ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಭಿಕ್ಷುಕನಾದರೂ ಕನ್ನಡ ನಾಡಲ್ಲೇ ಮಡಿವೆ. ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರೆವೆ. ನಿಲ್ಲುವೆ ಮಣ್ಣಾಗಿ ನಾವು ದೇಶದವ್ರ ಕೆಲಸ ಮಾಡಿದ್ದೀವಿ. ಏನು ದೇಶದ ಕೆಲಸ? ನಾನು ಹೆಂಡ್ತಿನ ದಾನ ಮಾಡಿದ್ದೆ. ಹೆಂಡ್ತಿನ ದಾನ ಮಾಡಿದ್ರು. ಹೇಳ್ತೀನಿ, ಯಾರಾದ್ರೂ ದಾನ ಮಾಡ್ತಾರ? ನಾ ಮಾಡಿದ್ದೆ. ದಾನ ಮಾಡ್ಯಾರ. ದಾನ ದುಡ್ಡು ಐತೆ ಅಂತ ಹೇಳಿ ನಿಮ್ಗಿಂತಲೂ 20 ವರ್ಷ ಸಣ್ಣ ವಯಸ್ಸಿನ ಹುಡುಗಿನ ಮದುವೆ ಆದ್ರಿ. ಮದುವೆ ಆದ್ರೆ ಆಗಲಕ್ಕ ಆಕಿ ಜೀವಕ್ಕ ಶಾಂತಿ, ಸುಖ, ನೆಮ್ಮದಿ ಏನಾದ್ರೂ ಕೊಟ್ರೇನ್ರಿ ನೀವು? ಆಕಿದು ಒಂದು ಜೀವ ಅಂತ ತಿಳ್ಕೊಂಡ್ರೇನ್ರಿ ನೀವು? ಇಲ್ಲ, ಯಾವುದೂ ಕೊಡ್ಲಿಲ್ಲ. ದಿನ ಬೆಳಗಾದ್ರೂ ಸಂಶಯ 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 ಅಂತ ಹೇಳಿ ಆಕಿ ಕಾಡಿ 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 ಜೀವನನೂ ಬೇಸರ ಮಾಡಿಬಿಟ್ರಿ. ಬ್ಯಾರೆ ಯಾವ ಕೆರೆ ಆಗಿದ್ರೆ ಎಂದೋ ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಿದ್ಲು. ಆದ್ರೆ ಆಕೆ ಅಂತಕ್ಕೆಲ್ಲ ಏನೇ ಇರಲಿ, ಹೆಂಗ ಇರಲಿ, ನನ್ನ ಗಂಡನೇ ದೇವರು ಅಂತ ತಿಳ್ಕೊಂಡು ಸಮಾಧಾನದಿಂದ ನಡೆದ್ರು ಕೂಡ ನೀವು ಸಂಶಯ ಪಡೋದು ಬಿಡ್ಲಿಲ್ಲ. ಅದಕ್ಕ ಕಡೆಗೆ ನನ್ನ ಗಂಡಿಗೆ ಹೆಂಗಾರ ಮಾಡಿ ಬುದ್ಧಿ ಕಲಿಸ್ಬೇಕಂತ ಹೇಳಿ ಆ ಹನುಮಂತರು ಕೂಡ ಕೂಡಿಕೊಂಡು ಮತ್ತೆ ಈ ಡಾಕ್ಟರ್ನ ಸೇರಿಸ್ಕೊಂಡು 3 ಮಂದಿ ಸೇರಿ ನಿಮ್ಮ ತಲೆಯಾಗಿನ ಸಂಶಯ ಅನ್ನೋ ರೋಗನ ಕಳೆದ್ರೆ. ಗೊತ್ತಾಗ್ತ ನಿಮ್ಗೆ? ನಮಸ್ಕಾರ ರೀ ಡಾಕ್ಟರ್. ಒಂದು ವಿಷಯ ಬಿಟ್ಕೊಡ್ಲಿಲ್ಲಲ್ಲ ನೀವು. ಎಲ್ಲಿದಳಕ್ಕೆ ನಾನು ಹೇಳಿದೆ ಹೇಗತ್ತಂತ ಜೋಡಿ ಅಕ್ಕನ ಬಾಜು ತಮ್ಮನ್ನು ನೋಡೋದಂಗ. ಏನ್ರಿ ವಿಚಿತ್ರ, ನಾನು ನೋಡ್ರೆ ಬರೋ ಸಂಶಯವನ್ನು ಬಿಟ್ರೆ ಬೇರೆ ಮಾಡ್ತಿದ್ದಲ್ಲ. ಈಗ ಅಕ್ಕ ಸ್ನೇಹಿತರೆ ಮುಗಿಸ್ಕೊಂಡು ಈಚೆ ಬಂದೆ. ರಾಜಣ್ಣ ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ಅವ್ರಿಗೂ ಶುಭಾಶಯಗಳನ್ನ ಹೇಳಿ ನಾನು ವಿಡಿಯೋ ಹಾಕ್ತೀನಿ ಅಂತ ಹೇಳ್ಕೊಂಡು ಬಂದಿದ್ದೀನಿ. ಸ್ನೇಹಿತರೆ, ಇಷ್ಟು ಜನ ಫುಲ್ ಫಿಲ್ ಆಗಿದೆ ಈ ನಾಟಕಕ್ಕೆ. ಗ್ರೇಟ್, ಅದ್ಭುತವಾಗಿತ್ತು ನಾಟಕ. ನೀವು ಎಲ್ಲರೂ ಈ ಥರ ನೋಡಿದಾಗ ದಯವಿಟ್ಟು ವಿಸಿಟ್ ಮಾಡಿ ನೋಡಿ. ಸೂಪರ್ ಆಗಿದೆ. ಕಾರಲ್ಲಿ ಬಂದು ನೋಡ್ತಾ ಇದ್ದಾರೆ ನೋಡಿ ಜನ. ಮುತ್ತಿನಂಥ ಹತ್ತಿಕೆ ಸೂಪರ್ ಆಗಿತ್ತು. ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಫಸ್ಟ್ ಟೈಮ್ ನೋಡ್ತಿದ್ರೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ರಾಜಣ್ಣವ್ರ ಚಾನಲ್ನ ಕೂಡ ಸಪೋರ್ಟ್ ಮಾಡಿ. ಕಲೆಗೆ ಬೆಲೆ ಕೊಡಿ, ಬೆಳೆಸಿ. ಇಂಥ ಪ್ರತಿಭೆಗಳು ಇನ್ನೊಂದು ಸ್ವಲ್ಪ ಮುಂದೆ ಬರಬೇಕು ಅಂತ ನಾನು ಕೇಳ್ಕೊತೀನಿ. ಅದ್ಭುತ ನಟನೆ. ನಮಗೂ ಯಾವಾಗಾರು ಲೈಫಲ್ಲಿ ಮುಂದೆ ಒಂದು ಸಣ್ಣ ಪಾತ್ರನಾದ್ರು ಸಿಗಲಿ ಅನ್ನೋ ಆಸೆ ನನಗೂ ಇದೆ. ಸಿಕ್ಕಲಿ ಅಂತ ಅಂದ್ಕೊತೀನಿ. ಇಲ್ಲಿಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಪಾರ್ಟ್ 2 ಅಂತ ಇದನ್ನು ಹೇಳಲ್ಲ, ಇದು ಸಪ್ರೇಟ್ ಚಾನಲ್ ಇರುತ್ತೆ. ನನ್ನ ಗೆಳೆಯನ ಮದುವೆ ಪಾರ್ಟ್ 2 ನೆಕ್ಸ್ಟ್ ಬರುತ್ತೆ. ದಯವಿಟ್ಟು ಅದನ್ನು ನೋಡಿ.
ಇದು ಕೊಟ್ಟೂರು ಜಾತ್ರೆ ಅಂತಲೇ ಬರುತ್ತೆ ಸ್ನೇಹಿತರೆ. ದಯವಿಟ್ಟು ಸಪೋರ್ಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್ 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 ಸ್ನೇಹಿತರೆ.